ನಮಸ್ಕಾರ ವೀಕ್ಷಕರೇ. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಗೌತಮ್ನ ಸೇರಲು ತವಕಿಸ್ತಾ ಇದ್ರು. ಆ ಬಗ್ಗೆ ಹೇಳಿಕೊಳ್ಳಲು ಹಿಂದೇಟನ್ನು ಹಾಕ್ತಾ ಇದ್ದಾಳೆ. ಆದರೆ ಎಲ್ಲವನ್ನ ಅರಿತಿರುವ ಆಕಾಶ್ ಮತ್ತು ಮಿಂಚು ಮಾತ್ರ ಇವರಿಬ್ಬರನ್ನ ಹೇಗಾದರೂ ಮಾಡಿ ಒಂದು ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಮಿಂಚು ಅಪ್ಪನ ಬಳಿ ಬಂದು ನಮ್ಮ ಮ್ಯಾಮ್ನ ಇನ್ನೊಂದು ಮಗು ಕಳೆದು ಹೋಗಿದೆಯಂತೆ, ಅದಕ್ಕಾಗಿ ಅವರು ತುಂಬ ನೋವು ಅನುಭವಿಸ್ತಾ ಇದ್ದಾರಂತೆ. ಅದನ್ನು ಕೇಳಿ ನನಗೆ ಅಳುವೆ ಬಂತು ಎಂದು ಹೇಳುವ ಮೂಲಕ ಆ ಮಗುವನ್ನು ಹುಡುಕುವ ನೆಪದಲ್ಲಿ ಅಪ್ಪ ಅಮ್ಮನನ್ನು ಒಂದು ಮಾಡುವ ಪ್ಲಾನ್ ಮಾಡ್ತಾ ಇದ್ದಾಳೆ. ಮಿಂಚುವಿನ ಮಾತು ಕೇಳಿ ಗೌತಮ್ಗೆ ಕಸಿವಿಸಿಯಾಗಿದೆ. ಮಗುವನ್ನು ಕಳೆದುಕೊಂಡ ದುಃಖ ಉಮ್ಮಳಿಸಿ ಬಂದಾಗ ಮಿಂಚು ಏನು ಗೊತ್ತಿಲ್ಲವಳ ಹಾಗೆ ನಿಮಗೆ ಯಾಕೆ ಬೇಜಾರಾಗ್ತಿದೆ ಪಪ್ಪ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಗೌತಮ್ ಹೇಳ್ತಾನೆ, ಏನಿಲ್ಲ ಎಂದು ನುಣುಚಿಕೊಳ್ಳಲು ಪ್ರಯತ್ನ ಪಡ್ತಾ ಇದ್ದಾನೆ. ವೀಕ್ಷಕರೇ, ಅದೇ ಇನ್ನೊಂದೆಡೆ ಮಲ್ಲಿಗೆ ಲವ್ ಮಾಡಿ ಆಕೆಯನ್ನು ಮೋಸ ಮಾಡುವ ಟಾರ್ಗೆಟನ್ನು ತಮ್ಮ PAಗೆ ನೀಡಿದ್ದಾನೆ ಜಯದೇವ. ಅದರ ಟಾಸ್ಕ್ ಭಾಗವಾಗಿ ಮಲ್ಲಿಯ ಸರವನ್ನು ಕದಿಯಲು ರೌಡಿಗೆ ಸುಪಾರಿಯನ್ನು ಕೊಟ್ಟಿದ್ದಾನೆ. ಅವಳ ಸರ ಕದ್ದಾಗ ತಾನು ಹೋಗಿ ಫೈಟಿಂಗ್ ಮಾಡಿ ಮಲ್ಲಿಯನ್ನು ಕಾಪಾಡುವುದು ಅವನ ಉದ್ದೇಶ. ಅದಕ್ಕಾಗಿಯೇ ರೌಡಿಯನ್ನು ಬಿಟ್ಟಿದ್ದಾನೆ. ರೌಡಿ ಮಲ್ಲಿಯ ಹಿಂದೆ ಹೋಗ್ತಾ ಇದ್ದಾನೆ. ಆದರೆ ಅವಳ ಕುತ್ತಿಗೆಯಲ್ಲಿ ಸರ ಕಾಣಿಸದೇ ಇದ್ದಾಗ ಈ ರೌಡಿ ತಲೆ ಕೆಡಿಸ್ಕೊಳ್ತಾನೆ. ಹಾಗೆ ಮುಂದೇನು ಮಾಡ್ತಾನೆ? ಮೊಬೈಲ್ ಕದ್ದು ಹೋಗ್ತಾನೆ. ಹೇಗೆ ಮಲ್ಲಿಗೆ ಲವ್ ಆಗುತ್ತಾ? ಗೌತಮ್ ಮಗುವನ್ನು ಹುಡುಕಲು ಭೂಮಿಕಾ ಜೊತೆ ಆಗ್ತಾನೆ ಎನ್ನುವುದು ಈಗ ಅಮೃತಧಾರೆ ಧಾರಾವಾಹಿಯ ಅಭಿಮಾನಿಗಳಿಗೆ ಪ್ರಶ್ನೆಯಾಗಿ ಉಳಿದೆ. ವೀಕ್ಷಕರೇ, ಮುಂದಿನ ಎಪಿಸೋಡ್ನಲ್ಲಿ ಅಮೃತಧಾರೆ ಧಾರಾವಾಹಿ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು, ನಿಮ್ಮ ಇಷ್ಟದಂತೆ ಯಾವ ರೀತಿಯಾಗಿ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಅಂದಾಗೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.